ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಪೋಸ್ಟ್ ಮಾಡ್ತೀನಿ, ಎಲ್ಲರೂ ತಪ್ಪದೆ ನೋಡಿ ಅಂಡ್ ಕಮೆಂಟ್ ಮಾಡಿ. ಕನ್ನಡಿಗ ಫ್ರಮ್ ಕರ್ನಾಟಕ. ಇವತ್ತು ತಮಿಳ್ನಾಡಿನ ಹೊಸೂರಲ್ಲಿ ಲೊಕೇಟ್ ಆಗಿರೋ ಒಂದು ಶಿವನ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ಒಬ್ಬರಿಗೆ ನಾನು ಯಾರು ಅಂತ ಕೇಳಿದೆ, ಅವ್ರು ಏನ್ ಹೇಳ್ತಾರೆ ಅಂತ ನೀವೇ ನೋಡಿ. ಬ್ರೋ ನಾ ಯಾರು உங்களுக்கு தெரியுமா ப்ரோ? தெரியும் ப்ரோ, இன்ஸ்டாகிராம்ல பாத்துருக்கேன். சரண் கர்நாடிகா தானே. ಥ್ಯಾಂಕ್ ಯು ப்ரோ, ಪ್ಲೀಸ್ ಸಪೋರ್ಟ್ ಮಾಡಿ ಬ್ರೋ. ಗೈಸ್ ಆಕ್ಚುಲಿ ಅವ್ರು ನನಗೆ ಗೊತ್ತಿರೋರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿದ್ದೀನಿ. ನಾನಿವತ್ತು ತಮಿಳ್ನಾಡಲ್ಲಿ ಲೊಕೇಟ್ ಆಗಿರೋ ಚಂದ್ರಚೂಡೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ, ಅಂದ್ರೆ ಶಿವನ ದೇವಸ್ಥಾನ. ಗೈಸ್ ನಿಮ್ಗೆ ಇಲ್ಲಿ ದೂರದಿಂದ ಕಾಣಿಸ್ತಿರೋದು ಅದೇ ದೇವಸ್ಥಾನ, ಅಲ್ಲಿಗೆ ಹೋಗ್ತಿದೀವಿ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ತಮಿಳ್ನಾಡಿನ ಹೊಸೂರಲ್ಲಿ ಚಂದ್ರಚೂಡೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಮತ್ತು ಈ ದೇವರ ಬಗ್ಗೆ ನೆಕ್ಸ್ಟ್ ರೀಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ತಪ್ಪದೆ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಚರಣ್ ರೆಡ್ಡಿ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಅದರಲ್ಲಿ ಪೋಸ್ಟ್ ಮಾಡ್ತೀನಿ ಅಂಡ್ ಚರಣ್ ಕನ್ನಡಿಗ ಅಂತ ಇನ್ಸ್ಟಾ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಎಲ್ಲರೂ ತಪ್ಪದೆ ನೋಡಿ. ನಾನು ಈ ಟೆಂಪಲ್ಗೆ ತುಂಬಾ ಸಲ ಬಂದಿದ್ದೀನಿ, ನಿಮ್ಗೋಸ್ಕರ ಮತ್ತೆ ಬಂದಿದ್ದೀನಿ. ಇಲ್ಲಿ ಕಾಣಿಸಿರೋ ಗೋಪುರ ರೀಸೆಂಟ್ ಆಗಿ ಕಟ್ಟಿರೋದು, ಹೊಸದಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಹೋಗೋಷ್ಟೊತ್ತು ಸಂಜೆ ಆಗಿತ್ತು, ಸನ್ಸೆಟ್ ವ್ಯೂ ಅಂತೂ ಸೂಪರ್ ಆಗಿ ಕಾಣಿಸ್ತಿದೆ. ಅಲ್ಲಿಂದ ನಾನು ಮತ್ತೆ ನಮ್ಮ ಬ್ರದರ್ಸು ದೇವಸ್ಥಾನ ಹತ್ರ ಹೋದ್ವಿ, ದರ್ಶನ ಮಾಡ್ಕೊಳಕ್ಕೆ ಒಳಕ್ಕೆ ಹೋದ್ವಿ. ನೋಡಕ್ಕೆ ಸುಂದರವಾಗಿರೋ ಈ ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸಿರೋದು ಚಂದ್ರಚೂಡೇಶ್ವರ ಸ್ವಾಮಿ. ಈ ಹೆಸರಿಗೆ ಒಂದು ಹಿಸ್ಟ್ರಿ ಇದೆ, ಅದನ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ, ಎಲ್ಲರೂ ತಪ್ಪದೆ ನೋಡಿ. ಪುರಾತನ ಕಾಲದಲ್ಲಿ ಕಟ್ಟಿರೋ ಈ ಕಟ್ಟಡಗಳನ್ನ ನೋಡ್ಕೊಂಡು ಹಂಗೆ ಶಿವನ ದರ್ಶನ ಮಾಡ್ಕೊಂಡು ಈಚೆ ಬಂದೆ. ಈ ರೀತಿ ಕಲ್ಲುಗಳು ಏನಕ್ಕೆ ಜೋಡಿಸಿದ್ದಾರೆ ಅಂದ್ರೆ ಮನೆ ಕಟ್ಟಬಹುದು ಎಂದು ದೇವರ ಮೇಲಿನ ನಂಬಿಕೆಯಿಂದ ಭಕ್ತರು ಇಲ್ಲಿ ಬಂದು ಈ ರೀತಿ ಜೋಡಿಸ್ಬಿಟ್ಟು ಹೋಗ್ತಾರೆ. ವ್ಯೂ ಸೂಪರ್ ಆಗಿ ಕಾಣಿಸ್ತಿದೆ ಗೈಸ್ ದೇವಸ್ಥಾನ. சரண் ரெட்டி vlogs, சரண் ரெட்டி vlogs சப்ஸ்கிரைப் பண்ணுங்க, லைக் பண்ணுங்க. பெரிய யூடியூபர் கைஸ், ஆந்திரால கைதான் ಬ್ರೋ ಕರ್ನಾಟಕ. ಸಾರಿ ಕನ್ನಡಿಗ ಫ್ರಮ್ ಕರ್ನಾಟಕ. ಅಂಡ್ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಗೈಸ್, ಬಾಯ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಪೋಸ್ಟ್ ಮಾಡ್ತೀನಿ, ಎಲ್ಲರೂ ತಪ್ಪದೆ ನೋಡಿ ಅಂಡ್ ಕಮೆಂಟ್ ಮಾಡಿ.